ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಸಿಂಹರಾಶಿ ಜಾತಕರಿಗೆ ಈ 2025ನೇ ಇಸ್ವಿಯಲ್ಲಿ ಸಿಂಹರಾಶಿ ಜಾತಕರಿಗೆ ಅವರ ಜೀವನದಲ್ಲಿ ಎದುರಾಗುವಂತಹ ಈ ವರ್ಷದಲ್ಲಿ ಎದುರಾಗುವಂತಹ ಮುಖ್ಯ ಘಟನೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದರೆ ಒಂದೊಂದು ಪಾಯಿಂಟ್ ಆಗಿ ಈ ಸಿಂಹರಾಶಿಯ ಜಾತಕರಿಗೆ ಆಗುವಂತಹ ಯೋಗಗಳೇನು, ಯಾವ ವಿಷಯದಲ್ಲಿ ಅನುಕೂಲವಾಗಿರಬೇಕು, ಯಾವ ವಿಷಯಗಳಲ್ಲಿ ಅವರು ಗಮನ ಇಟ್ಕೋಬೇಕು, ಹುಷಾರಾಗಿರಬೇಕು ಅನ್ನುವ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಂಚಿತವಾಗಿ ಈ ಸಿಂಹರಾಶಿಗೆ ಅಧಿಪತಿ ಬಂದು ರವಿ, ಸೂರ್ಯನಾಗಿರ್ತಾನೆ. ಸೂರ್ಯ ಅಧಿಪತಿಯಾಗಿರುವಂತಹ ಈ ಸಿಂಹರಾಶಿ ಜಾತಕರಿಗೆ ಮೊದಲನೇದಾಗಿ ಈ ಸಂತಾನದ ವಿಷಯಗಳಲ್ಲಿ ಈ ವರ್ಷ ಅತ್ಯುತ್ತಮ ಶುಭ ಸುದ್ದಿಗಳನ್ನು ಕೇಳಬಹುದು. ಈ ಸಂತಾನದ ವಿಷಯಗಳಲ್ಲಿ ತಾವು ಚಿಂತೆ ಮಾಡ್ತಿರ್ತಾರೆ, ಯಾವ ಥರ ಎಕ್ಸಾಮ್ ಬರೀತಾರೋ, ಯಾವ ಕಾಲೇಜಲ್ಲಿ ಎಲ್ಲ ಯಾವ ವಿದ್ಯಾಲಯದಲ್ಲಿ ಅವರು ಅಂದ್ಕೊಂಡಿರೋ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ, ಇವರು ಕ್ವಾಲಿಫೈ ಆಗ್ತಾರೋ ಇಲ್ಲೋ, ಇಲ್ಲ ಕ್ಲಿಯರ್ ಮಾಡ್ತಾರೋ ಇಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಅಂತಹ ಪೋಷಕರಿಗೆ ತಮ್ಮ ಸಂತಾನದ ಮುಖಾಂತರ ಒಳ್ಳೆಯ ಸಿಹಿ ಸುದ್ದಿಗಳು ಬರುವಂತಹ ಸಂದರ್ಭಗಳು, ಮತ್ತೆ ಈ ಸಂತಾನದ ಮುಖಾಂತರ ಇವರಿಗೆ ತಮ್ಮ ಈ ಜೀವನದಲ್ಲಿ ಈ ವರ್ಷದಲ್ಲಿ ಅತ್ಯುತ್ತಮವಾದಂತಹ ಹೆಸರು ಗಳಿಸುವಂತಹ ಯೋಗ ಅವರಿಗೆ ಆಗಿರುತ್ತದೆ. ಮತ್ತೆ ಸಂತಾನಕ್ಕೋಸ್ಕರ ಏನಾದರೂ ಸಂಬಂಧಗಳು ನೋಡ್ತಾ ಇರ್ತೀರಾ, ವಿವಾಹಗಳು ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ, ಆ ಕಾರಣದಿಂದ ಈ ವರ್ಷದಲ್ಲಿ ಸಂತಾನಗಳಿಗೆ ಮಾಡಬೇಕಾಗಿರುವಂತಹ ವಿವಾಹ ಅನ್ನುವುದು ಖಚಿತವಾಗಿ ಈ ವರ್ಷ ಸಂತಾನ ವಿವಾಹ ಅನ್ನುವುದು ಆಗುತ್ತೆ. ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಈ ಮೇ 15 ನಂತರ ಗುರು ನಿಮ್ಮ ರಾಶಿಯಲ್ಲಿ ಬಂದಿರುವಾಗ ನಿಮಗೆ ಅತ್ಯುತ್ತಮವಾದ ಸಂತಾನ ಮತ್ತು ಸಂತಾನ ಪ್ರಾಪ್ತಿ ಅನ್ನುವುದು ನೀವು ಪಡೆಯಬಹುದು. ಮತ್ತೊಂದು ವಿಷಯ ಏನೆಂದರೆ ಆರೋಗ್ಯ. ಈ ಆರೋಗ್ಯದ ಬಗ್ಗೆ ನೋಡಿದರೆ ರಾಹು ಮತ್ತು ಈ ನಿಮ್ಮ ರಾಶಿಯಲ್ಲಿರುವಂತಹ ಶನಿ ಪ್ರಭಾವದಿಂದ ಈ ಜನವರಿ 15ರಿಂದ ಫೆಬ್ರವರಿ 15ರವರೆಗೆ ಮತ್ತು ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಸ್ವಲ್ಪ ಸುಮ್ಮನೆ ಅಳೆದಾಟಗಳು, ಅನಾವಶ್ಯಕವಾದ ಪ್ರಯಾಣಗಳು, ವ್ಯವಹಾರಗಳ ಮೇಲಾಗಲಿ ಉದ್ಯೋಗದ ಮೇಲಾಗಲಿ, ನೀವು ಉದ್ಯೋಗದ ಪರವಾಗಿ ವ್ಯವಹಾರ ಪರವಾಗಿ ತುಂಬ ಪ್ರಯಾಣಗಳು ಮಾಡಬೇಕಾಗಿರುವಂತಹ ಆ ಪ್ರಯಾಣಗಳ ಮುಖಾಂತರ ಆಹಾರದಲ್ಲಿ ವ್ಯತ್ಯಯ ಆಗುವುದು ಮತ್ತು ನೀರಿನಲ್ಲಿ ವ್ಯತ್ಯಯ ಆಗುವಂತಹ ಕಾರಣದಿಂದ ಸ್ವಲ್ಪ ಅನ್ಈಸಿನೆಸ್ ಬರುತ್ತೆ. ಒಂದೇ ಕೆಲಸಕ್ಕಾಗಿ ಪದೇ ಅಲದಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗುವುದು ಈ 2 ತಿಂಗಳಲ್ಲಿ. ಆ ಕಾರಣದಿಂದ ನಿಮಗೆ ಸ್ವಲ್ಪ ಅನ್ಈಸಿನೆಸ್ ಬರೋದು, ಸ್ವಲ್ಪ ಸುಸ್ತಾಗಿರೋ ಥರ ಇರೋದು, ಸ್ವಲ್ಪ ಎನರ್ಜಿ ಕಮ್ಮಿ ಆಗೋದು, ಆತ್ಮವಿಶ್ವಾಸ ಸ್ವಲ್ಪ ಕಮ್ಮಿ ಆಗ್ತಾ ಬರೋದು, ಆ ಥರ ಸಿಚುವೇಶನ್ಸ್ ಎಲ್ಲ ಆಗ್ತಾ ಇರುತ್ತೆ. ಆದರೆ ನಿಮ್ಮ ರಾಶಿಯಲ್ಲಿರುವಂತಹ ರವಿ ಸೂರ್ಯ ಅನುಗ್ರಹದಿಂದ ಈ ವರ್ಷ ನಿಮಗೆ ಮೇ ತಿಂಗಳಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತದೆ. ಈ ನಾನು ಹೇಳಿರುವಂತಹ ಜನವರಿ 15ರಿಂದ ಮೇ 15, ಮಾರ್ಚ್ 15ರಿಂದ ಏಪ್ರಿಲ್ 14 ಈ 2 ತಿಂಗಳ ಬಿಟ್ಟರೆ ರಿಮೈನಿಂಗ್ ಮುಂದಿನ ತಿಂಗಳಲ್ಲಿ ತುಂಬ ಉತ್ಸಾಹವರಾಗಿರ್ತೀರಾ, ತುಂಬ ಎಕ್ಸೈಟ್ ಆಗಿರ್ತೀರಾ. ಯಾಕಂದರೆ ನಿಮಗೆ ಅಷ್ಟು ಅನುಕೂಲವಾದಂತಹ ಅಂಶಗಳು ಕೂಡಿ ಬರುತ್ತದೆ. ಆ ಕಾರಣದಿಂದ ನಿಮಗೆ ಅತ್ಯುತ್ತಮ ಫಲಗಳು ಸಿಗುವಂತಹ ಮೇ 15ರ ಮೇಲೆ ಬರುತ್ತೆ. ಆ ಕಾರಣದಿಂದ ಈ 2 ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಮತ್ತೆ ತಗೊಳ್ಳುವಂತಹ ಆಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಈ 2 ತಿಂಗಳ ಕಲ್ಲಿ. ಇನ್ನು ಮೂರನೇ ಅಂಶ ನೋಡಿದ್ರೆ, ನೀವು ವಿವಾಹವನ್ನು ನಿಮ್ಮ ಯಾರಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರೋ, ವಿವಾಹಕ್ಕೋಸ್ಕರ ಸಂಬಂಧಗಳು ನೋಡ್ತಾ ಇರ್ತೀರೋ, ಸ್ವಲ್ಪ ವಿವಾಹಗಳು ಸ್ವಲ್ಪ ಪ್ರಯತ್ನಗಳು ಮಾಡಬೇಕಾಗುತ್ತೆ. ಅಂದರೆ
ನೀವು ಹೋಗಿದ ತಕ್ಷಣ ವಿವಾಹ ಅದು ನಿಶ್ಚಯ ಆಗೋಲ್ಲ. ನೀವು ಈ ರಾಹುವ ಪ್ರಭಾವದಿಂದ ಸ್ವಲ್ಪ ಪ್ರಯತ್ನಗಳು ಮಾಡಬೇಕಾಗುತ್ತೆ. ಖಂಡಿತ ವಿವಾಹ ಯೋಗ ಇದೆ, ವಿವಾಹ ಖಂಡಿತ ಈ ವರ್ಷದಲ್ಲಿ ವಿವಾಹ ಯೋಗವು ಕಂಕಣ ಭಾಗ್ಯವು ಕಲಿತು ಬರುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಸಂಬಂಧಗಳು ನೋಡಬೇಕಾಗಿರುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ನಿಮಗೆ ಕಾದು ಬರುತ್ತೆ. ಆ ಕಾರಣದಿಂದ ಈ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡುವವರು ಸ್ವಲ್ಪ ಮುಂಚೆನೇ ತಿಳ್ಕೊಂಡು ವಿಷಯಗಳನ್ನು ನೀವು ಪ್ರಯತ್ನ ಮಾಡೋದು, ಮುಂದುವರಿಯೋದು, ಅಲ್ಲಿ ಹೋಗಿ ಮಾತಾಡೋದನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮುಂಚಿತವಾಗಿ ಸ್ವಲ್ಪ ಜಾತಕಗಳು ನೋಡಿಕೊಂಡು ಅವರ ಫಲಾಫಲಗಳನ್ನು ನೋಡಿಕೊಂಡು ಗುಣಗಳನ್ನು ನೋಡಿಕೊಂಡು ಮುಂದುವರೆದ್ರೆ ಈ ಥರ ಅನಾವಶ್ಯಕವಾದ ಪ್ರಯತ್ನಗಳು ಮತ್ತು ಟೈಮ್ ಅನ್ನೋದನ್ನು ಸೇವ್ ಮಾಡಬಹುದು. ಇನ್ನು 4ನೇ ಪಾಯಿಂಟ್ಗೆ ಬಂದರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಅನುಗ್ರಹ, ವೃತ್ತಿ ಉದ್ಯೋಗಗಳಲ್ಲಿ ಅತ್ಯುತ್ತಮವಾದಂತಹ ಅನುಗ್ರಹ ನೀಡಲು ರವಿ ಮುಂದಾಗುತ್ತಾನೆ. ರವಿ ಬಂದು ಆತ್ಮವಿಶ್ವಾಸಕ್ಕೆ, ಧೈರ್ಯಕ್ಕೆ, ಅದುಯೂ ಜನ್ಮರಾಶಿಯಲ್ಲಿ ರವಿಯ ಇರೋ ಕಾರಣದಿಂದ, ಈ ಜನ್ಮರಾಶಿ ಆಳ್ತಾ ಇರುವಂತಹ ರವಿ ಕಾರಣದಿಂದ ನಿಮಗೆ ಅತ್ಯುತ್ತಮ ಅವಕಾಶಗಳನ್ನು, ಯಾರಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ, ಇಷ್ಟಕ್ಕೆ ಮುಂಚೆ ತುಂಬ ಕಷ್ಟಪಟ್ಟಿರ್ತೀರಾ, ತುಂಬ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತೀರ, ಬೇರೆ ಉದ್ಯೋಗಕ್ಕೆ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಉದ್ಯೋಗದಲ್ಲಿ ಸಂತೃಪ್ತಿ ಇರಲ್ಲ, ಇಲ್ಲ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರುವಂತಹ ಸ್ಯಾಲರಿ ಏನಿದೆಯೋ ಅದು ನಿಮ್ಗೆ ಸಿಗ್ತಾ ಇರೋಲ್ಲ, ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ಈ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ ಮೂವ್ ಆಗಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ಪ್ರದೇಶಕ್ಕೆ ವರ್ಗಾವಣೆ ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತೀರಾ. ಈ ಥರ ಉದ್ಯೋಗದಲ್ಲಿ ಪ್ರಯತ್ನ ಮಾಡುವವರಿಗೆ ಏಪ್ರಿಲ್ 1ರಿಂದ ಖಂಡಿತವಾಗಿಯೂ ನಿಮಗೆ ಹೊಸ ಉದ್ಯೋಗ ಪ್ರಾಪ್ತಿ ಮತ್ತು ನೀವು ಅಂದ್ಕೊಂಡಿರುವಂತಹ ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ. ಆ ಕಾರಣದಿಂದ ನೀವು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಆ ಕಾರಣದಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಶನಿ ಬಂದು ನಿಮಗೆ ಅರ್ಧಾಷ್ಟಮ ಶನಿ, ಮಾರ್ಚ್ಲಿಂದ ನಿಮಗೆ ಅರ್ಧಾಷ್ಟಮ ಶನಿ ಅನ್ನೋದು, ಈ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ ಅನ್ನುವುದನ್ನು ನಾವು ಹೇಳ್ತಾ ಹೋಗ್ತೀವಿ. ಈ ಶನಿ ಅನ್ನೋದು ನೀವು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಶನಿ ಬಲವಾಗಿದ್ದಾನೆ ಅಂದರೆ ನೀವು ಅಷ್ಟೊಂದು ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದ್ರೂ ಸ್ವಲ್ಪ ಆತಂಕಗಳನ್ನು ಸೃಷ್ಟಿ ಮಾಡುವಂತಹ ಅವಶ್ಯಕತೆ ಇದೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಜಾಪ್ಯ ಮಾಡುವುದು, ಮತ್ತು ಈ ಶನಿ ಬಂದು ವಾಕ್ಕು ಮತ್ತು ನೀವು ಮಾಡುವಂತಹ ಕೆಲಸದ ಮೇಲೆ ದೃಷ್ಟಿ ವಹಿಸ್ತಾನೆ. ಆ ಕಾರಣದಿಂದ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ವಾಕಿನ ಮೇಲೆ, ಅಂದರೆ ನಿಮ್ಮ ಮಾತುಗಳ ಮೇಲೆ ಕಡಿತ ಇರಲಿ, ನಿಮ್ಮ ವಾಕಿನ ಮೇಲೆ, ಮಾತಿನ ಮೇಲೆ ಸ್ವಲ್ಪ ಗಮನವಿರಲಿ. ಬಾಯ್ಬಿಟ್ಟು ಏನಾದರೂ ಮಾತು ಹೋಗ್ಬಿಟ್ರೆ ಅದರಿಂದ ಅನಾವಶ್ಯಕವಾದಂತಹ ವಿವಾದಗಳು ಮತ್ತು ವಾಗ್ವಿವಾದಗಳು ಮತ್ತು ಈ ಅನಾವಶ್ಯಕವಾಗಿ ಅಪಾರ್ಥಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ಸ್ವಲ್ಪ ಈ ಅರ್ಧಮ ಶನಿ ಪ್ರಭಾವಕ್ಕೋಸ್ಕರ ನೀವು ವಾಕಿನ ಕಡೆಗೆ, ನಿಮ್ಮ ಮಾತುಗಳ ಮೇಲೆ ಗಮನ ಇರಬೇಕಾಗುತ್ತೆ. ಇನ್ನು 5ನೇ ಕೊನೆಯ ಅಂಶ ಏನಪ್ಪ, ಕೊನೆಯ ಚೇಂಜಸ್ ಅಂದರೆ ಈ ಮೇ ತಿಂಗಳ ನಂತರ ನೀವು ವಿವಾಹ ಮುಗಿದ ನಂತರ, ಇಲ್ಲ ಉನ್ನತ ಉದ್ಯೋಗಕ್ಕೋಸ್ಕರ ಉನ್ನತ ವಿದ್ಯೆಗೋಸ್ಕರ ನೀವು ನಿಮ್ಮ ಸ್ಥಾನದಿಂದ ದೂರ ಪ್ರಾಂತಗಳಲ್ಲಿ ವಾಸಿಸುವಂತಹ ಕಾಲ ಆಗಿರುತ್ತೆ. ಅಂದರೆ ವಿದೇಶಕ್ಕೆ ಹೋಗುವುದು, ಇಲ್ಲ ಮದುವೆ ಮಾಡ್ಕೊಂಡ್ಮೇಲೆ ವಿದೇಶಕ್ಕೆ ಅಲ್ಲಿ ಹೋಗಿ ಸೆಟ್ಲ್ ಆಗುವುದು, ಉದ್ಯೋಗಕ್ಕೋಸ್ಕರ ವಿದೇಶಿ ವಾಸ ಮಾಡುವುದು, ಈ ಅಂತಹ ಅನುಕೂಲಗಳು ಮತ್ತು ಈ ಥರ ಸ್ಥಾನ ಚಲನಗಳು ಆಗುವಂತಹ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಈ ವರ್ಷ ಈ ತರಹ ಅನುಕೂಲ ಅಂಶಗಳು ಕಂಡುಬರ್ತಾ ಇದೆ. ಇನ್ನು ಹಣಕಾಸಿನ ವ್ಯವಹಾರಗಳ ಬಗ್ಗೆ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ವಿದ್ಯಾರ್ಥಿಯರಿಗೆ ಅತ್ಯುತ್ತಮ ಅಂಕಗಳನ್ನು ಸಾಧಿಸಿ ತಾವು ಅಂದ್ಕೊಂಡಿರುವಂತಹ ಜಾಗಗಳಲ್ಲಿ ಸೀಟ್ ಪಡೆಯುವಂತಹ ಯೋಗ ಈ ವರ್ಷದಲ್ಲಿ ಕಾದು ಬರುತ್ತೆ. ಆ ಕಾರಣದಿಂದ ಈ ವರ್ಷ ಒಟ್ಟಾಗಿ ನೋಡಿಕೊಂಡಿದ್ರೆ 1-2 ತಿಂಗಳು ಬಿಟ್ಟು ಇನ್ನು ಉಳಿದ ಎಲ್ಲ ತಿಂಗಳು ಅನುಕೂಲವಾಗಿದೆ. ಇನ್ನು ಅಷ್ಟಮ ಶನಿ ಪ್ರಭಾವ ಕಾರಣದಿಂದ ಈ ಶನಿ ಮಹಾತ್ಮ ಅನುಗ್ರಹವನ್ನು
ಪಡೆಯೋದಕ್ಕೆ ನೀವು ಏನು ಮಾಡಬೇಕು ಅಂದರೆ ಶನಿವಾರದ ದಿನ ನವಗ್ರಹ ಪ್ರದಕ್ಷಿಣೆ ಮಾಡುವುದು, ಶನಿದೇವರಿಗೆ ತೈಲಾಭಿಷೇಕ ಮಾಡಿಸುವುದು, ಎಳ್ಳಿನ ಎಣ್ಣೆಯಿಂದ ದೀಪ ಮಾಡುವುದರಿಂದ ಸ್ವಲ್ಪ ಮಟ್ಟಕ್ಕೆ ನಿಮಗೆ ಅನುಕೂಲತೆ ಆಗಬಹುದು, ಈ ದೋಷದಿಂದ ಪರಿಹಾರವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.